ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಸೋಮವಾರಕ್ಕೆ ಅಂತ ವಿಶೇಷವಾಗಿ ಒಂದು ಬಿಲ್ವಪತ್ರೆಯ ಬತ್ತಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕಾರ್ತಿಕ ಸೋಮವಾರಕ್ಕೆ ಶಿವನಿಗೋಸ್ಕರ ಈ ಬಿಲ್ವಪತ್ರೆಯ ಬತ್ತಿ ಮಾಡಿ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದಾಗತ್ತೆ ಫ್ರೆಂಡ್ಸ್. ಈ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮತ್ತು ದೇವರಿಗೆ ತುಂಬ ಶ್ರೇಷ್ಠವಾಗಿರುವಂತಹ ಬತ್ತಿನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಹೀಗೆ ಇಷ್ಟು ತಗೋತಾ ಇದ್ದೀನಿ. ನಂತರ ಇಲ್ಲಿ ನಾನು ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸೈಡ್ ಹೀಗೆ, ಮತ್ತೊಂದು ಸೈಡು ಹೀಗೆ. ನಂತರ ಹೀಗೆ ಇಟ್ಕೊಂಡು ಹೀಗೆ ಮಾಡಿದರೆ ನೀಟಾಗಿ ರೋಲ್ ಆಗುತ್ತೆ. ನಂತರ ಹೀಗೆ ನೀರನ್ನು ಮುಟ್ಕೊಂಡು ಮತ್ತೊಮ್ಮೆ ಹೀಗೆ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ನೋಡಿ, ಮತ್ತೆ ತೋರಿಸ್ತೀನಿ. ಹೀಗೆ ಸ್ವಲ್ಪ ಹತ್ತಿನ ತಗೊಂಡು ಹೀಗೆ ಹಾಲು ಮತ್ತು ನೀರಿನ ಮಿಶ್ರಣ ಮುಟ್ಕೊಂಡು ಹೀಗೆ ನಂತರ ಹೀಗೆ ರೋಲ್ ಮಾಡಿಬಿಟ್ರೆ ನೀಟಾಗಿ ರೋಲ್ ಆಗುತ್ತೆ. ಒಂದು ಶೇಪಲ್ಲಿ ಬರುತ್ತೆ, ಉದ್ದ ಶೇಪಲ್ಲಿ. ನೋಡಿ, ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿಯಲ್ಲಿ ಮತ್ತೊಂದು ಬತ್ತಿನ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ ಹತ್ತಿನ ಹೀಗೆ ಹಿಡ್ಕೋಬೇಕು. ಹಿಡ್ಕೊಂಡ್ಬಿಟ್ಟು ಹೀಗೆ ಹತ್ತಿನ ತಗೊಂಡು ಈ ಭಾಗವನ್ನು ಸ್ವಲ್ಪ ದಪ್ಪವಾಗಿ ಮಾಡ್ಕೋಬೇಕು. ಈಗ ನೋಡಿ, ಮತ್ತೊಂದು ಬತ್ತಿ ತಗೊಂಡಿದ್ದೀನಿ. ಅದಕ್ಕೂ ಸಹ ಹತ್ತಿಯನ್ನು ಹೀಗೆ ಹಾಕಿಬಿಟ್ಟು ದಪ್ಪವಾಗಿ ಹಾಕ್ಕೋಬೇಕು. ಹೀಗೆ ನೋಡಿ, ನಂತರ ನಾನು 3 ಹತ್ತಿಯನ್ನು ಸೇರಿಸ್ತಾ ಇದ್ದೀನಿ ಬತ್ತಿನ. ಹೀಗೆ ಹಾಲು ಮತ್ತು ನೀರನ್ನು ಹಚ್ಕೊಂಡು ಹೀಗೆ ರೊಟೇಟ್ ಮಾಡ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಹತ್ತಿಯನ್ನು ತಗೊಂಡ್ಬಿಟ್ಟು ಹೀಗೆ ದಪ್ಪ ಮಾಡ್ಕೋಬೇಕು.
ನೋಡಿ ಹೀಗೆ ಬರುತ್ತೆ. ಈಗ ಮೊದಲು ಮಾಡಿದ್ನಲ್ಲ ಅದೇ ರೀತಿಯಲ್ಲಿ 3 ಬತ್ತಿಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ. ನಂತರ ಸ್ವಲ್ಪ ನೀರನ್ನು ಮುಟ್ಕೊಂಡ್ಬಿಟ್ಟು, ನೀರು ಮತ್ತು ಹಾಲನ್ನು ಮುಟ್ಟಿ ಹೀಗೆ ಸ್ವಲ್ಪ ಹತ್ತಿಯನ್ನು ಸೇರಿಸ್ಬಿಟ್ಟು ಸ್ವಲ್ಪ ದಪ್ಪ ಮಾಡ್ಕೋಬೇಕು. ಹೀಗೆ ನಂತರ ಈಗ ನೋಡಿ 3 ಬತ್ತಿಯನ್ನು ಹೀಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಮ್ಮೆ ಹೀಗೆ ಹಾಲು ನೀರನ್ನು ಮುಟ್ಕೊಂಡು ಹೀಗೆ ರೊಟೇಟ್ ಮಾಡಬೇಕು. ನಂತರ ಮತ್ತೆ ಸ್ವಲ್ಪ ಹತ್ತಿಯನ್ನು ಹೀಗೆ ತಗೊಂಡು ಹೀಗೆ ರೊಟೇಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಹೈಟ್ ಬೇಕು ಅಂತ ಆದರೆ ಇನ್ನೊಂದು ಸ್ವಲ್ಪ ಹತ್ತಿಯನ್ನು ಹಾಕಿಬಿಟ್ಟು ಮೇಲ್ಗಡೆ ಹೀಗೆ ಟರ್ನ್ ಮಾಡಬೇಕು. ನೋಡಿ, ಈಗಿದು 3 ಕಡೆಗೂ ಹೀಗೆ ಎಲೆ ಶೇಪ್ ಬಂದಿದೆ, ಬತ್ತಿ ಬಂದಿದೆಯಲ್ಲ ಈ ರೀತಿಯಾಗಿ. ಇದು ನೋಡೋದಕ್ಕೆ ನಮಗೆ ಬಿಲ್ವಪತ್ರೆ ಎಲೆ ಬರುತ್ತಲ್ಲ ಅದೇ ಶೇಪಲ್ಲಿ ಇರುತ್ತೆ. ಹಾಗಾಗಿ ಇದನ್ನು ನಾವು ಬಿಲ್ವಪತ್ರೆಯ ಬತ್ತಿ ಅಂತ ಕರಿತೀವಿ. ಈ ಬಿಲ್ವಪತ್ರೆಯ ಬತ್ತಿ ಕಾರ್ತಿಕ ಮಾಸದಲ್ಲಿ ನಾವು ಸೋಮವಾರ ಬರುತ್ತಲ್ಲ, ಕಾರ್ತಿಕ ಸೋಮವಾರದ ದಿವಸ ಇದನ್ನು ಹಚ್ಚಬೇಕು. ಬಿಲ್ವಪತ್ರೆ ಹೇಗೆ ಶಿವನಿಗೆ ತುಂಬ ಶ್ರೇಷ್ಠನೋ ಹಾಗೆ ಬಿಲ್ವಪತ್ರೆಯ ಬತ್ತಿನೂ ಸಹ ಶಿವನಿಗೆ ತುಂಬಾ ಶ್ರೇಷ್ಠವಾಗಿರುತ್ತೆ. ನಾನು ಹೀಗೆ ಹಣತೆಯನ್ನು ಇಟ್ಟುಬಿಟ್ಟು ಒಳಗಡೆ ಹೀಗೆ ಬತ್ತಿಯನ್ನು ಹಾಕಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕ್ಬೋದು. ನಿಮಗೆ ಯಾವುದು ಸರಿ ಅನಿಸುತ್ತೆ, ಅಥವಾ ತುಪ್ಪ ಇದ್ದರೆ ತುಪ್ಪನೂ ಸಹ ಹಾಕ್ಬೋದು, ಇಲ್ಲ ಎಣ್ಣೆನಾದ್ರು ಉಪಯೋಗಿಸ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ದೀಪವನ್ನು ಹಚ್ಚಿದ್ದೀನಿ. ಈ ರೀತಿಯ ಬತ್ತಿಯನ್ನು ಮಾಡಿಬಿಟ್ಟು ನೀವು ನಾಡಿದ್ದು ಬರೋ ಕಾರ್ತಿಕ ಸೋಮವಾರದ ದಿವಸ ದೇವರಿಗೆ ದೀಪನ ಹಚ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.